ಉತ್ತರವನ್ನು ನೀಡಿದ್ದಾರೆ. ಅದರ ವಿಚಾರ ಇರ್ತಕ್ಕಂಥದ್ದು ಏನಂತಂದರೆ, ನಾನು ಯಾರನ್ನು ಅಧ್ಯಕ್ಷರಾಗಿ ಮಾಡಿದ್ರೆ ಅಧ್ಯಕ್ಷರು ಮಾಡಿದ್ದೀನಿ ಅಂದರೆ ಸಚಿವರೇ ಅಧ್ಯಕ್ಷರಾಗಿರ್ತಕ್ಕಂಥದ್ದು ನನಗೆ ಗೊತ್ತಿದೆ. ಆದರೆ ಆ ನಿಗಮಕ್ಕೊಂದು ಅತಿ ಶೀಘ್ರದಲ್ಲಿ ಒಂದು ಆ ಸಮುದಾಯದಿಂದಲೇ ಬಂದಿರತಕ್ಕಂಥ ಸಮುದಾಯದ ಕಳಕಳಿ ಇರ್ತಕ್ಕಂಥ ವ್ಯಕ್ತಿನ ಆಯ್ಕೆ ಮಾಡಬೇಕು ಅಂತಕ್ಕಂಥ ವಿಚಾರ ನಾನು ಕೇಳಿದೆ. ಅದಕ್ಕೆ ಉತ್ತರ ಬಂದಿಲ್ಲ ಅಂತ ವಿಚಾರ ಹೇಳ್ತಾ ಇದ್ದೀನಿ. ಯಾಕೆ ಈ ವಿಚಾರನ ಸ್ಪಷ್ಟವಾಗಿ ನಾನು ಕಾಡುಗೊಲ್ಲರ ಬಗ್ಗೆ ಪ್ರತ್ಯೇಕವಾಗಿ ಕೇಳಿದ್ದೀನಿ ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತಹ ಅತಿ ಹಿಂದುಳಿದ ವರ್ಗಗಳಲ್ಲಿ ಒಂದು ವರ್ಗ ಆಗಿರ್ತಕ್ಕಂಥ ಕಾಡುಗೊಲ್ಲ ಸಮುದಾಯ ಅಂತಕ್ಕಂಥದ್ದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಅತಿ ಹಿಂದುಳಿದ ಇರತಕ್ಕಂಥ ಒಂದು ಸಮುದಾಯ ಆಗಿರ್ತದೆ. ಮತ್ತು ಮೂಢನಂಬಿಕೆಗಳನ್ನು ಈಗಲೂ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಮಹಿಳೆಯರ ವಿಚಾರ ಬಂದಾಗ ಈಗಲೂ ಕೂಡ ಅವ್ರನ್ನ ಮನೆಯಿಂದ ಹೊರಗಡೆ ಇಟ್ಕೊಡ್ತಕ್ಕಂಥ ವಿಚಾರಗಳನ್ನ ನೋಡಿದಾಗ ಬಹಳ ಶೋಚನೀಯ ಸಂಗತಿ ಇರ್ತಕ್ಕಂಥ ಹೌದಿರಿ. ಹಾಗಾಗಿ ನಾನು ಬಹಳ ಕಾಳಜಿಯಿಂದ ವಿಚಾರ ಕೇಳಿರ್ತಕ್ಕಂಥದ್ದು. ಮತ್ತು ಅವರು ಆ ನಿಗಮಕ್ಕೆ ಎಷ್ಟು ಹಣವನ್ನು ಖರ್ಚು ಮಾಡಿದೆ ಅಂತ ಕೇಳಿದಾಗ 2024-25ರಲ್ಲಿ ಯಾವುದೇ ಹಣವನ್ನು ಬಿಡುಗಡೆ ಮಾಡಿಲ್ಲ ಅಂತಕ್ಕಂಥದ್ದು ನೋಡಿದಾಗ ಅದು ಕೂಡ ತಪ್ಪು ಅಂತಕ್ಕಂಥ ನಾನು ಕೇಳಿದೆ. ಯಾಕೆ ಬಿಡುಗಡೆ ಆಗಿಲ್ಲ ವಿಚಾರನ ಕೇಳ್ತಾ ಇದ್ದೀನಿ. ಯಾಕೆ ಈ ವಿಚಾರನ ಇಷ್ಟು ಸೂಕ್ಷ್ಮವಾಗಿ ಕೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೋಬೇಕಾಗ್ತದೆ. ಸಿದ್ದರಾಮಯ್ಯ ಸಾಹೇಬರು 2014ರಲ್ಲಿ ಈ ಸಮುದಾಯವನ್ನು ಎಸ್ಟಿಗೆ ಸೇರಿಸಬೇಕು ಅಂತೇಳಿ ಬಹಳ ಕಾಳಜಿಯಿಂದ ಕೇಂದ್ರ ಸರ್ಕಾರಕ್ಕೆ ಕಳಿಸಿರ್ತಾರೆ. 10 ವರ್ಷಗಳಾದ್ರೂ ಕೂಡ ಇವತ್ತಿನ ದಿವಸ ಅವ್ರಿಗೆ ಆ ಸೌಲಭ್ಯಗಳು ಸಿಕ್ಕಲಿಲ್ಲ, ಎಸ್ಟಿ ಟ್ಯಾಕ್ಸ್ ಸಿಕ್ಕಲಿಲ್ಲ, ಮತ್ತು ಅವ್ರು ಇನ್ನೂ ಕೂಡ ಆ ಒಂದು ಜಾಗೃತಿ ಮೂಡಿಸ್ಲಿಕ್ಕೆ ಆಗಲಿಲ್ಲ ಅವ್ರಿಗೆ, ಮತ್ತು ಅವ್ರನ್ನ ಮೇನ್ ಸ್ಟ್ರೀಮ್ಗೆ ತರಕ್ಕೆ ಆಗಲಿಲ್ಲ. ಅದಕ್ಕೆ ಕಾರಣಕ್ಕೋಸ್ಕರ ಈ ನಿಗಮವನ್ನು ನಾವು ಸದೃಢಗೊಳಿಸಬೇಕಾಗ್ತದೆ. ಅವ್ರಿಗೆ ಯೋಜನೆಗಳು ಕೊಡ್ತಕ್ಕಂಥ ಕೆಲಸವನ್ನ ಆಗಬೇಕು, ಆ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಸಚಿವರ ಕೇಳೋ ಕಾಳಜಿಯಿಂದ ಮಾತನ್ನು ಕೇಳಿದ್ದೇನೆ. ಹಾಗಾಗಿ ಯಾವಾಗ ಅಧ್ಯಕ್ಷರು ಮಾಡ್ತೀರಿ, ಯಾವಾಗ ಹಣವನ್ನು ಬಿಡುಗಡೆ ಮಾಡ್ತೀರಿ ಅಂತ ಮನವಿ ಮಾಡ್ತಾ ಇದ್ದೀನಿ. ಮಾನ್ಯ ಸಭಾಪತಿಗಳೇ, ಈ ಕಾಡುಗೊಲ್ಲ ಮತ್ತು ಅಭಿವೃದ್ಧಿ ನಿಗಮದ ಬಗ್ಗೆ ಗೊಲ್ಲ ಮತ್ತು ಕಾಡುಗೊಲ್ಲ ಅಂತ ಮಾಡ್ಬೇಕನ್ನೋದನ್ನ ಸಂಘರ್ಷದೊಳಗಿತ್ತು. ಇದನ್ನು ಮೊದಲು ಗೊಲ್ಲ ಅಂತ ಮಾಡಿದ್ನಾಗ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅದನ್ನೆಲ್ಲ ಕರೆದು ಕುಂತು ಮಾತಾಡಿದ ಮೇಲೆ ಕಾಡುಗೊಲ್ಲನೇ ಮಾಡ್ಬೇಕಂತ ಕೆಲವೊಂದಿಷ್ಟು ಇವರು ಇಲ್ಲ ಬೇರೆ ಗೊಲ್ಲ ಅಂತ ಅಷ್ಟೇ ಮಾಡಿ ಅಂತ ಒಂದಿಷ್ಟು ಜನ, ಒಂದಿಷ್ಟು ಕಾಡುಗೊಲ್ಲ ಅಂತ ಮಾಡಿದ್ದ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇದನ್ನು ವಿಶೇಷ ಕಾಳಜಿ ವಹಿಸಿ ಕಾಡುಗೊಲ್ಲ ಅಂತಾನೆ ಮಾಡಿದ್ರು. ಅದಾದ್ಮೇಲೆ ಇಂದಿನ ಸರ್ಕಾರದೊಳಗೆ ಬೇರೆ ಆದೇಶ ಆಯ್ತು, ಆದ್ರೆ ಆ ಕಂಪ್ನಿ ರಿಜಿಸ್ಟ್ರೇಷನ್ ಆಗಲಿಲ್ಲ. ಮೊನ್ನೆ ಅಧ್ಯಕ್ಷರೇ, ನಮ್ಮ ಸರ್ಕಾರ ಬಂದ ಮೇಲೆ 20/12/2023 ಡಿಸೆಂಬರ್ದೊಳಗೆ ಇದು ರಿಜಿಸ್ಟ್ರೇಷನ್ ಆಯ್ತು. ಕಂಪ್ನಿ ರಿಜಿಸ್ಟ್ರೇಷನ್ ಆಗಿ ಅದಾದ್ಮೇಲೆ ಅದು ಆ ಟೈಮ್ದೊಳಗೆ ನಮ್ಮ ಹತ್ರ ಕನಿಷ್ಠ 35 ಕೋಟಿ ದುಡ್ಡಿತ್ತು. ಅದನ್ನು ಮಾಡಬೇಕು, ಕ್ರಿಯಾಯೋಜನೆ ಮಾಡಬೇಕಂತ ಕ್ರಿಯಾಯೋಜನೆ ಮಾಡಿದ್ವಿ. ಮಾಡಿ ನಾವು ಆ ಸಮುದಾಯಕ್ಕೆ ಒಂದು ನೇರ ಸಾಲ, ಉದ್ಯೋಗ ಮತ್ತು ಗಂಗಾ ಕಲ್ಯಾಣ ಕೊಡಬೇಕಂತ ನಿರ್ಧಾರ ಮಾಡಿದ್ವಿ. ಚುನಾವಣೆ ಬಂತು, ಚುನಾವಣೆ ನೀತಿ ಸಹಿತ ಬಂದಿರೋದ್ರಿಂದ ಅದನ್ನು ಮಾಡೋಕ್ಕಾಗಲ್ಲ. ಆದರೆ ಈಗಾಗಲೇ ನಾನು ನೀತಿ ಸಹಿತ ಮುಗಿದ ಮೇಲೆ ಈಗ 28/6/2024 ಸಭೆ ಮಾಡಿದ್ದೀನಿ, ಕ್ರಿಯಾ ಯೋಜನೆ ಮಾಡಿದ್ದೀನಿ. ಕ್ರಿಯಾ ಯೋಜನೆ ಮಾಡಿ ಈಗಾಗಲೇ ಆ ಕ್ರಿಯಾ ಯೋಜನೆಗೆ ಅಪ್ಲಿಕೇಶನ್ ಅನ್ನು ಕರೆಯುವಂಥ ಕೆಲಸವನ್ನು ಮಾಡಿದ್ದೀವಿ. ಈಗ ಅದಕ್ಕೆ ಅದರೊಳಗೆ ಅದು ಹಿಂದುಳಿದ ವರ್ಗ, ಹಿಂದುಳಿದ ಕಾಡುಗೊಲ್ಲ ಸಮುದಾಯ ಭಾಳಷ್ಟು ಹಿಂದುಳಿದವರು ಇದ್ದಾರೆ ಅನ್ನೋದನ್ನು ತಿಳ್ಕೊಂಡೆ ಸ್ವಯಂ ಉದ್ಯೋಗ ನೇರ ಸಾಲ ಕೊಡಲಿಕ್ಕೆ ಅವರಿಗೆ 2 ಲಕ್ಷ ರೂಪಾಯಿ ಒಬ್ಬೊಂದು ಫಲಾನುಭವಿಗಳಿಗೆ 2 ಲಕ್ಷ ಕೊಡಬೇಕಂತ 3 ಯೋಜನೆ, ನೇರ ಸಾಲ ಮತ್ತು ಬ್ಯಾಂಕ್ಗಳ ಸ್ವಯಂ ಉದ್ಯೋಗ ನೇರ ಸಾಲನ್ನು ಮಾಡಿದ್ವಿ, ಮತ್ತು ಗಂಗಾ ಕಲ್ಯಾಣ ಯೋಜನೆ ಈಗಾಗಲೇ ಮಾಡಿದ್ವಿ. ಈ ವರ್ಷ ಕನಿಷ್ಠ ಈಗಾಗಲೇ ನಮ್ಮ ಹತ್ರ 35 ಕೋಟಿ ಇದೆ ಮಾನ್ಯ ಸಭಾಪತಿಗಳೇ. ಅದಕ್ಕೆ 50 ಕೋಟಿ ದುಡ್ಡನ್ನು ಒದಗಿಸಲಾಗಿದೆ. ಈ ವರ್ಷ ಪೂರ್ಣ ಪ್ರಮಾಣದೊಳಗೆ ಆ ಸಮುದಾಯಕ್ಕೆ ನ್ಯಾಯ ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಈ ಸಮುದಾಯಕ್ಕೆ ನೀವು ಆದಷ್ಟು ಬೇಗ ಒಂದು ಅಧ್ಯಕ್ಷರ ನೇಮಕ ಮಾಡುವಾಗ ಆ ಕಾಡುಗೊಲ್ಲ ಸಮುದಾಯದಿಂದ ಬಂದಿರತಕ್ಕಂಥ ಕಾಳಜಿ ಇರತಕ್ಕಂಥ ವ್ಯಕ್ತಿನ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೀನಿ. ಎರಡನೇದೇನೆಂದರೆ, ವಿಶೇಷವಾಗಿ ಸರ್, ಕೇಂದ್ರ ಸರ್ಕಾರ ಪೆಂಡಿಂಗ್ ಇರತಕ್ಕಂಥ ಈ ಒಂದು ST ಕ್ಯಾಟಗರಿಗೆ ಹೋಗಿರ್ತಕ್ಕಂಥ ಫೈಲ್ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಮತ್ತೊಮ್ಮೆ ಒಂದು ರಿಮೈಂಡರ್ ಲೆಟರ್ನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ರಿಮೈಂಡರ್ ಲೆಟರ್ನ ಕೇಂದ್ರ ಸರ್ಕಾರ ಕಳಿಸಿ ಅವರಿಗೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಆದರೆ ನನಗೆ ಭಾಳ ಸಂತೋಷ ಆಗ್ತದೆ, ಮನವಿಯನ್ನು ಮಾಡ್ತೀನಿ. ಅದರ ಬಗ್ಗೆ ಒಂಚೂರು ಹೇಳಬೇಕು ಮಂತ್ರಿ. ಮಾನ್ಯ ಸಭಾಪತಿಗಳೇ, ಈಗಾಗಲೇ ಅವರು ಅಧ್ಯಕ್ಷನ ಬಗ್ಗೆ ಮಾತಾಡಿದರೆ ಅದು ಅಧ್ಯಕ್ಷನ ನೇಮಿಸೋದು ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಿದ್ದು. ಅದು ಅವ್ರೇನು ಪ್ರಸ್ತಾಪ ಮಾಡಿದ್ದಾರೆ ಮುಖ್ಯಮಂತ್ರಿ ಆಗ್ಬಿಟ್ರೆ ಅವ್ರ ಗಮನ ವಹಿಸಕ್ಕೆ ಆಗೋದಿಲ್ಲ. ಅದಕ್ಕೆ ಅಧ್ಯಕ್ಷ ನಾನೇ ಇದ್ದೀನಿ. ಮುಖ್ಯಮಂತ್ರಿಗಳು ಮಾಡುವಂತ ಕೆಲಸ ಮುಖ್ಯಮಂತ್ರಿಗೆ ಅವರು ನಾಗರಾಜ್ ಅವರು ಹೇಳಿದಂಥದ್ದನ್ನ ನಿಶ್ಚಿತವಾಗ್ಲೂ ಅದೇ ಸಮುದಾಯದವರಿಗೆ ಕೊಡೋಕ್ಕೆ ಮುಖ್ಯಮಂತ್ರಿಗೆ ಗಮನ ತರುವಂಥ ಕೆಲಸವನ್ನು ಮಾಡ್ತೀನಿ ಮಾನ್ಯ ಅಧ್ಯಕ್ಷ. ಅದ್ರ ಜೊತೆಗೆ ಇನ್ನೊಂದು ST ಸಮುದಾಯಕ್ಕೆ ಸೇರಿಸಬೇಕನ್ನೋದನ್ನ ಈಗಾಗಲೇ ಅದ್ರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ವ್ಯವಹಾರ ಆಗಿದೆ. ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮುಖ್ಯಮಂತ್ರಿಗಳಿಂದ ಪತ್ರದ ವ್ಯವಹಾರವನ್ನು ಮಾಡುವ ಕೆಲಸವನ್ನು ಮಾಡಿಸಿದ್ದೀವಿ.